ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಒಬ್ಬ ಸ್ಥಳೀಯವಾದಂಥ ದಿಟ್ಟವಾದ ನಿರ್ಭೀತವಾದಂಥ ನಾಯಕತ್ವ ಶೇಷಾದ್ರಿಯವರ ಒಂದು ಅಂತಃಶಕ್ತಿ. ಅದು ನಿಜವಾಗ್ಲೂ ಎಷ್ಟೋ ಸಂದರ್ಭದಲ್ಲಿ 3-4 ದಶಕಗಳಿಂದ ನಾವು ನಮ್ಮ ಕ್ಷೇತ್ರದ ಪರಕೀಯತೆಯ ಒಂದು ಪ್ರಭಾವಕ್ಕೆ ಒಳಗಾಗಿ ನಮ್ಮಲ್ಲೂ ಒಂದು ಅಂತಃಶಕ್ತಿ ಇದೆ, ಸ್ವಾಭಿಮಾನ ಇದೆ ಅನ್ನೋದನ್ನ, ಆ ಕಿಚ್ಚನ್ನ ನಾವು ನಿಜವಾಗ್ಲೂ ಶಶಿ ಅವರ ಮುಖಾಂತರವಾದರೂ ಈಡೇರಿಸ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ ಅವರು ಪ್ರಾರಂಭದಿಂದ ಹಿಡಿದು ಅವರ ಹೋರಾಟಗಳು, ಜನಮುಖಿಯಾದಂಥ ಕೆಲಸಗಳನ್ನು ನಾವು ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಇಡೀ ನಗರದಲ್ಲಿ ಅನಾಥ ಪ್ರಜ್ಞೆ ಕಾಡದ ಹಾಗೆ ಒಂದು ಆಶ್ರಯ ಪ್ರಜ್ಞೆ, ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂಥ, ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿ ಅಂದರೆ ಅದು ಶೇಷಾದ್ರಿಯವರಲ್ಲಿದೆ. ಅವರಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಇಡೀ ಒಂದು ನಗರವನ್ನ ನಾಗರಿಕ ನಗರವನ್ನಾಗಿ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಅವರಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂಥ ಚಿಂತನೆ ಅವರಿಗೆ. ಅವರು ಒಂದು ರೀತಿ ಚಾಮುಂಡೇಶ್ವರಿ ಕರಗವನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ರು, ಇಡೀ ಜಗತ್ತು ಅಥವಾ ಇಡೀ ರಾಜ್ಯ ರಾಮನಗರದತ್ತ ತಿರುಗಿ ನೋಡೋ ಹಾಗೆ ಅವರು ಮಾಡಿದರು. ಅವರು ಅಂಬೇಡ್ಕರ್ ಹಬ್ಬ ಇರ್ಬೋದು, ಇತ್ತೀಚೆಗೆ ತಾನೇ ಮಾಡಿದಂಥ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮ ಇರ್ಬೋದು, ಇಡೀ ರಾಮನಗರದ ಜನರ ಮನದಲ್ಲಿ ಅದು ಅಚ್ಚಳಿಯದೆ ಉಳಿದಿದೆ. ತಮ್ಮ ಹುಟ್ಟುಹಬ್ಬವನ್ನ ಒಂದು ಖಾಸಗಿ ಕಾರ್ಯಕ್ರಮ ಮಾಡಿಕೊಳ್ದೇನೆ ಇಡೀ ಜನ ಸಮುದಾಯದ ನಡುವೆ, ಜನ ಸಮುದಾಯಕ್ಕೆ ಒಂದು ಊಟ, ಆತಿಥ್ಯ, ಮತದಾರರ ಪ್ರಭುವಿಗೆ ಒಂದು ಧನ್ಯವಾದಗಳನ್ನ, ಕೃತಜ್ಞತೆಯನ್ನ ಹೇಳ್ತಕ್ಕಂಥ ಒಂದು ಸ್ವಭಾವ ಇದೆಯಲ್ಲ, ಅದು ನಿಜಕ್ಕೂ ನಾವು ಮೆಚ್ಚಬೇಕಾದದ್ದೇನೆ. ಹಾಗಾಗಿ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನೋಡಿ, ಅತ್ಯಂತ ಮೂಲಭೂತವಾಗಿ ನಮ್ಮ ರಾಮನಗರದಲ್ಲೂ ವಿಧಾನಸೌಧದಲ್ಲಿ ಕೂರುವಂತ ಶಕ್ತಿ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ. ಯಾವ್ಯಾವುದೋ ವ್ಯಕ್ತಿಗಳಿಗೆ, ಯಾವ್ಯಾವುದೋ ಪ್ರದೇಶದವ್ರಿಗೆ ನಾವು ಮತ ಕೊಟ್ಟು ಸಾಕಾಗಿದೆ. ಇನ್ನಾದ್ರೂ ನಾವು ಸ್ವಾವಲಂಬಿಗಳಾಗಬೇಕು. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಬದುಕಿ, ಇಲ್ಲೇ ಜನಸೇವೆ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿಕೊಳ್ಳುವಂತ ಒಂದು ದೂರದೃಷ್ಟಿ, ಸದವಕಾಶ ಈ ಸಮುದಾಯಕ್ಕೆ, ಇಡೀ ನಮ್ಮ ಸಮುದಾಯಕ್ಕೆ ಲಭ್ಯವಾಗಿದೆ. ನಿಮ್ಮೆಲ್ಲರ ಆಶಯಗಳು ಅವ್ರ ಮುಖಾಂತರ ಅನುಷ್ಠಾನಗೊಳ್ಳಿ ಅಂತ ಆಶಿಸ್ತಾ, ಹಾಗಾಗಿ ನಮ್ಮ ನೆಲವನ್ನ ಆಳ್ವಿಕೆ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಜನರೇ ಆಗಿರ್ಲಿ, ಅವ್ರು ಯಾರಾದ್ರೂ ಆಗಿರ್ಲಿ. ಅದರಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವ ಅಂದ್ರೆ ನಮ್ಮ ಶೇಷಾದ್ರಿ ಅವರು. ಆದ್ರೆ ಇವತ್ತು ವೇದಿಕೆಯಲ್ಲಿ ಇರತಕ್ಕಂಥವರು ಸಾಂಸ್ಕೃತಿಕವಾಗಿ ಸಮಾಜವನ್ನ ಕಟ್ಟಬೇಕು, ಸಜ್ಜನಿಕೆಯಿಂದ ಕಟ್ಟಬೇಕು, ನಾವೆಲ್ಲರೂ ಒಂದ್ ತಾಯಿ ಮಕ್ಕಳ ತರ ಬಾಳ್ಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇದೆಯಲ್ಲ, ಅದು ಶ್ರೀಯುತ ಶೇಷಾದ್ರಿ ಅವರಲ್ಲಿ ಇದೆ. ಇವತ್ತು ವೇದಿಕೆಯಲ್ಲಿ ಜನ ಮೆಚ್ಚಿರುವ ನಾಯಕರು ಅನ್ನೋ ರೀತಿಯಲ್ಲಿ ಇಬ್ಬರು ಇದ್ದಾರೆ. ಒಬ್ಬರು ರಾಜಕಾರಣದಲ್ಲಿ ಬಹಳ ಹಿರಿಯರು, 3 ಸಲ ಶಾಸಕರಾಗಿದ್ದವರು, ತಮ್ಮ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಸಮಾಜ ಸೇವೆಯನ್ನ ಬಿಡದೆ ಮಾಡ್ತಾ ಇರುವಂತಹವರು ನಮ್ಮ ಶ್ರೀ CM ಲಿಂಗಪ್ಪ ಅವರು. ಎರಡನೆಯದು, ಅವರಿಗೆ ಹೋಲಿಸಿದರೆ ಯುವ ನಾಯಕರು. 57 ವರ್ಷಗಳು ರಾಜಕಾರಣದ ಜೀವನದಲ್ಲಿ ಬಹಳ ದೊಡ್ಡ ವಯಸ್ಸೇನಲ್ಲ. ಅಂತಹ ಒಬ್ಬ ಯುವ ನಾಯಕರಾಗಿರುವಂತಹ ಶಶಿ ಅಣ್ಣ ಅಂತಲೇ ಎಲ್ಲರಿಂದಲೂ ಕರೆಸಿಕೊಳ್ಳುವಂತಹ ಕೆ ಶೇಷಾದ್ರಿ. ಇವರಿಬ್ಬರು ಕೂಡ ಬಹಳ ಅರ್ಥಪೂರ್ಣವಾಗಿರುವಂತಹ ಒಂದು ಸಂಕೇತವನ್ನು ನಮ್ಮ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಮೆಚ್ಚುವ, ನಾನು ಅಭಿಮಾನಿಸುವಂತಹ ರಾಜಕೀಯ ನಾಯಕರು ಏನಾಗಿರಬೇಕು, ಅದರ ಬಗ್ಗೆ ನಾನು ಆಲೋಚನೆ ಮಾಡಿದಾಗ ನನಗೆ ಮುಖ್ಯವಾಗಿ 3 ಅಂಶಗಳು ಹೊಂದಿವೆ. ಮೊದಲನೆಯದು, ಒಬ್ಬ ಜನನಾಯಕನಾಗಿರಬೇಕಾದವನಿಗೆ, ರಾಜಕಾರಣಿಯಾಗಿರಬೇಕಾದವನಿಗೆ ಈ ಪ್ರಜಾಪ್ರಭುತ್ವದಲ್ಲಿ ಜನತೆಯ ಬಗ್ಗೆ ಬದ್ಧತೆ ಇರಬೇಕು. ಜನತೆಯ ಬಗ್ಗೆ ಬದ್ಧತೆ ಅಂತ ಹೇಳಿದ್ರೆ ಯಾವ ಜನತೆಯ ಬಗ್ಗೆ? ಯಾರು ಆ ಸಮಾಜದಲ್ಲಿ ಆ ಸಮುದಾಯಗಳಲ್ಲಿ
ದಮನಿತರಾಗಿರ್ತಾರೆ, ಬಡವರಾಗಿರ್ತಾರೆ, ಸೌಲಭ್ಯ ವಂಚಿತರಾಗಿರ್ತಾರೆ. ಅಂತಹವರನ್ನ ಅಭಿವೃದ್ಧಿಯ ಕಡೆಗೆ ಮುನ್ನಡೆಸಬೇಕು ಅನ್ನುವಂತಹ ಒಂದು ಬದ್ಧತೆ ಇದೆ. ಅದು ಜನತೆಯ ಸೇವಕನಾಗಿ ಅವರಿಗಿರಬೇಕಾಗಿರುವಂತಹ ಬಹಳ ದೊಡ್ಡ ಒಂದು ಬದ್ಧತೆ. ಆ ಬದ್ಧತೆ ಇರುವುದರಿಂದ ಜನರ ಪ್ರೀತಿ ಬರುತ್ತೆ. ಸಾಮಾನ್ಯವಾಗಿ ಜನರು ಅಧಿಕಾರದಲ್ಲಿರೋರ ಬಗ್ಗೆ ಪ್ರೀತಿಯನ್ನ ಮತ್ತು ಪ್ರೇಮವನ್ನು ತೋರಿಸೋದು ಸಹಜವಾಗಿರುತ್ತೆ. ಆದರೆ ನಾನು ಶಶಿ ಅವರಲ್ಲಿ ಕಂಡಿರೋದೇನು ಅಂತ ಹೇಳಿದರೆ, ಅವರು ಅಧಿಕಾರದಲ್ಲಿ ಇಲ್ಲದಿದ್ದಾಗಲೂ ಕೂಡ ಅಷ್ಟೇ ಜನಪ್ರಿಯರಾಗಿದ್ದರು ಮತ್ತು ಅಷ್ಟೇ ಜನ ಮೆಚ್ಚಿದವರಾಗಿದ್ದರು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಅಧಿಕಾರ ಅನ್ನುವಂಥದ್ದು ಬರ್ತಾ ಇರುತ್ತೆ ಮತ್ತು ಹೋಗ್ತಾ ಇರುತ್ತೆ. ಆದರೆ ಜನರ ಬೆಂಬಲ ಅನ್ನುವಂಥದ್ದನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ಮಾಡಬೇಕಾಗಿರುವಂತಹ ಒಂದೇ ಒಂದು ಕೆಲಸ ಏನು ಅಂತ ಹೇಳಿದರೆ, ನಾವು ಜನತೆಗೆ ನಿಷ್ಠರಾಗಿರುವಂಥದ್ದು. ಸಮಾಜದಲ್ಲಿ ಇರುವಂತಹ ದುರ್ಬಲ ವರ್ಗದವರು, ಅಂಚಿನ ವರ್ಗಗಳಿಗೆ ಸೇರಿರುವಂತಹವರು, ಅರಕ್ಷಿತರಾಗಿರುವಂತಹವರು, ಮಹಿಳೆಯರು, ಇಂತಹವರೆಲ್ಲರ ಅಭಿವೃದ್ಧಿಯ ಬಗ್ಗೆ ಯಾರು ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ, ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ, ಅಂತಹವರ ಬಗ್ಗೆ ಜನ ಯಾವಾಗಲೂ ಕೂಡ ತಮ್ಮ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಅದು ಮೊದಲನೆಯ ಗುಣ. ಎರಡನೆಯ ಗುಣ, ರಾಜಕಾರಣಿಯಾದವರಿಗೆ, ಜನನಾಯಕರಾದವರಿಗೆ ಇರಬೇಕಾಗಿರೋದು ಒಂದು ಸಾಮಾಜಿಕವಾಗಿರುವ ತಿಳುವಳಿಕೆ, ಒಂದು ಸಾಂಸ್ಕೃತಿಕವಾಗಿರುವಂತಹ ತಿಳುವಳಿಕೆ. ಯಾರು ಸಮಾಜವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಸಂಸ್ಕೃತಿಯ ಬಗ್ಗೆ ವಿಷಯಗಳನ್ನು ಅರಿತಿರ್ತಾರೆ, ಸಾಂಸ್ಕೃತಿಕ ಸಂವೇದನೆಗಳನ್ನು ಹೊಂದಿರ್ತಾರೆ, ಅಂತಹವರು ಯಾವಾಗಲೂ ಸಮಾಜದ ನಿಜವಾದ ಮುನ್ನಡೆಗೆ ಕಾರಣರಾಗ್ತಾರೆ. ಮೂರನೆಯ ಅಂಶ, ಒಬ್ಬ ಜನನಾಯಕನಿಗೆ ಇರಬೇಕಾಗಿರೋದು ನನ್ನ ಯೋಚನೆಯಲ್ಲಿ ಅಥವಾ ನನ್ನ ಅನಿಸಿಕೆಯಲ್ಲಿ ಒಂದು ಸಜ್ಜನಿಕೆ. ಯಾವಾಗಲೂ ಕೂಡ ಆ ಸಜ್ಜನಿಕೆ ಅನ್ನುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಗತ್ಯವಾಗಿರುವಂಥದ್ದು. ಆ ಮೂರು ಗುಣಗಳಿಂದ ಯಾರು ರಾಜಕಾರಣದಲ್ಲಿ ಉಳಿತಾರೆ ಅವರು ಖಂಡಿತವಾಗಿಯೂ ಬೆಳೀತಾರೆ. ತಾವು ನಾಯಕರು ಅನ್ನುವ ರೀತಿಯಲ್ಲಿ ತಮ್ಮನ್ನು ಬಿಂಬಿಸಿಕೊಳ್ಳದೆ ಅತ್ಯಂತ ಸಾಮಾನ್ಯವಾಗಿರುವ ಒಬ್ಬ ನಾನು ಸೇವಕ ಅನ್ನುವಂತಹ ಒಂದು ಭಾವನೆಯಲ್ಲಿ ವರ್ತಿಸೋದನ್ನ ನಾನು ನೋಡಿದ್ದೀನಿ. ಇವತ್ತು ತಮ್ಮ 2ನೇ ಸಾರಿಯ ನಗರಸಭಾ ಅಧ್ಯಕ್ಷರಾಗಿ 1 ವರ್ಷವನ್ನ ಪೂರೈಸ್ತಾ, ಜೊತೆಗೆ ತಮ್ಮ 57ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರ್ತಕ್ಕಂಥ ಮಾನ್ಯ ಶ್ರೀ ಶೇಷಾದ್ರಿಯವರಿಗೆ ಭಗವಂತ ಆರೋಗ್ಯ, ಈಗಿರುವಷ್ಟೇ ನೈಪುಣ್ಯತೆ, ರಾಜಕೀಯದ ಪ್ರಜ್ಞೆ ಭಗವಂತ ಅವರಿಗೆ ಸದಾಕಾಲ ಕೊಟ್ಟಿರಲಿ ಅಂತೇಳಿ ತಮ್ಮೆಲ್ಲರ ಆಶಯದಂತೆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋಕೆ ಮುಂಚೆ ಮೊದಲನೇ ಅಕ್ಷರನೇ ಏನಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ನಾವು, ಅಂದ್ರೆ ಈ ಪ್ರಜಾಪ್ರಭುತ್ವದ ಮೂಲ ಪ್ರಭುಗಳು ಯಾರಪ್ಪ ಅಂದ್ರೆ ಜನರೇ, ಪ್ರಜೆಗಳೇ ಪ್ರಭುಗಳು. ಹಾಗಾಗಿ ರಾಮನಗರ ನಗರಸಭೆ ನಮ್ದಲ್ಲ, ನಮ್ಮ ನಗರಸಭಾ ಸದಸ್ಯರಲ್ಲ, ಆಡಳಿತ ವರ್ಗದ ಸಿಬ್ಬಂದಿದಲ್ಲ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರದು ಅಂತ ನಾನು ಸದಾಕಾಲ ಹೇಳ್ತಾ ಇರ್ತೇನೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀರಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ರಾಮನಗರವನ್ನ ಜಿಲ್ಲಾ ಕೇಂದ್ರವನ್ನ ಅಭಿವೃದ್ಧಿ ಪ್ರಯತ್ನವನ್ನಾಗಿ ಮಾಡೋದಕ್ಕೆ ಈಗ ನಾವೆಲ್ಲ ಏನು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಗರವನ್ನ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದಿರಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಒಂದು ಸಾರ್ಥಕ ಸೇವೆ ಸಮರ್ಪಣೆ ಅನ್ನೋ ಟೈಟಲ್ ನಲ್ಲಿ ಜನಾಶೀರ್ವಾದಕ್ಕೆ 1 ವರ್ಷದ ನಡೆ, 1 ವರ್ಷ ಜನಾಶೀರ್ವಾದದಿಂದ ನಡೆಸ್ಕೊಟ್ಟಿದ್ದೀರಿ. ಈ ಇನ್ನೊಂದು ವರ್ಷ ಕೂಡ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇದ್ದು ಈ ನಗರವನ್ನ ರಾಜ್ಯದಲ್ಲೇ ಮಾದರಿ ನಗರವನ್ನಾಗಿ ಮಾಡಕ್ಕೆ ಎಲ್ಲರೂ ಸೇರಿ ಸಂಕಲ್ಪ ತೊಡೋಣ ಮತ್ತು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಬೇಕು ಅಂತ ಹೇಳಿ ದಯಮಾಡಿ ತಮ್ಮೆಲ್ಲರ ಪಾದಗಳಲ್ಲಿ ವಂದಿಸ್ತಾ ನನ್ನ ಮಾತುಗಳನ್ನು